ಹಲೋ ಎವ್ರಿವನ್, ನಮಸ್ಕಾರ. ಸಳಸಲೆಗಳು ಚಾನಲ್ಗೆ ಸ್ವಾಗತ. ನಾನು ಜ್ಯೋತಿ. ಫ್ರೆಂಡ್ಸ್, ನಾನಿವತ್ತು ಇಟ್ಕಿದ ಅವರೆಕಾಳು ಸಾಂಬಾರು ಹೇಗೆ ಮಾಡೋದು ಅನ್ನೋದನ್ನ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಸಂಕ್ರಾಂತಿ ಹಬ್ಬದಲ್ಲಿ ಎಳ್ಳು, ಬೆಲ್ಲ, ಸಿಹಿ ಪೊಂಗಲ್ಲು, ಖಾರ ಪೊಂಗಲ್ಲು, ಗೆಣಸು, ಕಬ್ಬು ಇದೆಲ್ಲ ತಿಂದಿರ್ತೀವಿ. ಬಟ್ ಇಟ್ಕಿದ ಅವರೆಕಾಳು ಸಾಂಬಾರು ಮಾಡದೇ ಇದ್ರೆ ಕಂಪ್ಲೀಟೇ ಆಗಲ್ಲ ಹಬ್ಬ. ಬನ್ನಿ, ಇದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ ಏನೇನು ಅಂತ ನೋಡೋಣ. 3/4 ಕಪ್ಪಿನಷ್ಟು ಕಾಯಿ ತುರಿ ತೊಗೊಂಡಿದ್ದೀನಿ. ಮತ್ತು 1 ಗೆಡ್ಡೆ ಈರುಳ್ಳಿ ಉದ್ದುದ್ದ ಹೆಚ್ಚಿಟ್ಕೊಂಡಿದ್ದೀನಿ ರುಬ್ಕೊಳ್ಳೋದಕ್ಕಿದು. ಮತ್ತು ಇನ್ನೊಂದು ಗೆಡ್ಡೆ ಈರುಳ್ಳಿನ ಮೀಡಿಯಮ್ ಸೈಜಲ್ಲಿ ಹೆಚ್ಚಿಟ್ಕೊಂಡಿದ್ದೀನಿ, ಅದನ್ನು ಒಗ್ಗರಣೆಗೆ ಹಾಕೊಳ್ಳೋಣ. ಕೊತ್ತಂಬರಿ ಸೊಪ್ಪು, ಟೊಮೊಟೊ 1 ತೊಗೊಂಡಿದ್ದೀನಿ, ಶುಂಠಿ 2 ಇಂಚಷ್ಟು ಶುಂಠಿ, ಮತ್ತು ಬೆಳ್ಳುಳ್ಳಿ 1 ಗೆಡ್ಡೆಯಷ್ಟು, ಹುರಿಗಡಲೆ 1 ಹಿಡಿಯಷ್ಟು, ಮತ್ತು 4 ಲವಂಗ, ಚಕ್ಕೆ, 1 ಟೇಬಲ್ ಸ್ಪೂನಷ್ಟು ಗಸಗಸೆ ತೊಗೊಂಡಿದ್ದೀನಿ. ಅವರೆಕಾಳನ್ನ ಒಂದು 5-6 ಅವರ್ ನೀರಲ್ಲಿ ನೆನೆಸಿಟ್ಕೊಂಡು ಈ ಥರ ಎತ್ಕಿಟ್ಕೊಂಡಿದ್ದೀನಿ. ಇದು ಒಂದು 1/4 kg ಅಷ್ಟಿದೆ. 2 ಬದನೆಕಾಯಿ ಮತ್ತು 2 ಆಲೂಗೆಡ್ಡೆ ತೊಗೊಂಡಿದ್ದೀನಿ. ಈ ಥರ ಉದ್ದುದ್ದ ಹೆಚ್ಚಿಟ್ಕೊಂಡಿದ್ದೀನಿ. ಆಲೂಗೆಡ್ಡೆ ಸ್ವಲ್ಪ ಸಣ್ಣದಾಗಿ ಹೆಚ್ಕೊಳ್ಳಿ, ಮೀಡಿಯಮ್ ಸೈಜಲ್ಲಿ. ಮತ್ತು ಇದರಲ್ಲಿ ಧನಿಯಾ ಪುಡಿ ಮತ್ತು ಖಾರದ ಪುಡಿ 2 ಮಿಕ್ಸ್ ಇದೆ. 3 ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ, 1 ಟೇಬಲ್ ಸ್ಪೂನಷ್ಟು ಖಾರದ ಪುಡಿ. ನಿಮಗಿನ್ನ ಖಾರ ಜಾಸ್ತಿ ಬೇಕು ಅನ್ನೋದಾದರೆ ಇನ್ನೊಂದು ಟೇಬಲ್ ಸ್ಪೂನಷ್ಟು ಜಾಸ್ತಿ ಹಾಕೋಬೋದು. ಫಸ್ಟ್ ಇದನ್ನು ರುಬ್ಕೊಂಬಿಡೋಣ. ಕಾಯಿ ತುರಿ, ಚಕ್ಕೆ, ಲವಂಗ, ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿ, ಮತ್ತು ಹುರಿಗಡಲೆ, ಗಸಗಸೆ, ಟೊಮೊಟೊ, ಕೊತ್ತಂಬರಿ ಸೊಪ್ಪು. ಫ್ರೆಂಡ್ಸ್, ಪುದೀನ ಸೊಪ್ಪನ್ನ ನಾನು ನಮ್ಮ ಮನೇಲಿ ಸದ್ಯಕ್ಕೆ ಇರಲಿಲ್ಲ, ನಾನು ಹಾಕೋತಾ ಇಲ್ಲ. ನಿಮ್ಮ ಮನೇಲಿದ್ದರೆ ಖಂಡಿತ ಹಾಕೊಳ್ಳಿ, ಅದನ್ನು ಆ್ಯಡ್ ಮಾಡೋದು ಮಾತ್ರ ಮರಿಬೇಡಿ. ಇದ್ರ ಜೊತೆಗೇ ಖಾರದ ಪುಡಿ ಮತ್ತು ಧನಿಯಾ ಪುಡಿ ಹಾಕ್ಕೊಂಡು ನುಣ್ಣಗೆ ರುಬ್ಕೊಳ್ಳಿ. ಆದಷ್ಟು ನುಣ್ಣಗೆ ರುಬ್ಕೊಂಡ್ರೆ ಚೆನ್ನಾಗಾಗುತ್ತೆ ಸಾರು. ನೆಕ್ಸ್ಟ್ ಕುಕ್ಕರಲ್ಲಿ ಒಂದು 2-3 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಅದಕ್ಕೆ ಬೆಳ್ಳುಳ್ಳಿ ಕ್ರಷ್ ಮಾಡಿ ಇಟ್ಕೊಂಡಿರೋವಂಥದ್ದು ಮತ್ತು ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಒಂದು ಅರ್ಧ ಫ್ರೈ ಆದರೆ ಸಾಕು. ಆಮೇಲೆ ಇದಕ್ಕೆ ಇತಕ್ ಬೇಳೆ ಹಾಕೋಣ. ಇತಕ್ ಬೇಳೆನ ಚೆನ್ನಾಗಿ ತೊಳ್ಕೊಂಡು ಆಮೇಲೆ ಫ್ರೈ ಮಾಡೋಕ್ಕೆ ಎಣ್ಣೆಗೆ ಹಾಕ್ಕೊಳ್ಳಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಸಾರಿಗೆ ಆಗೋಷ್ಟು ಪೂರ್ತಿ ಉಪ್ಪು ಹಾಕ್ಬಿಡಿ. ಇವಾಗಲೇ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಕಾಳನ್ನ ಚೆನ್ನಾಗಿ ಫ್ರೈ ಮಾಡ್ಕೊಂಡಷ್ಟು ಚೆನ್ನಾಗಿ ಬೆಂದ್ಕೊಳ್ಳುತ್ತೆ ಕಾಳು. ಒಂದು ಅರ್ಧ ಭಾಗದಷ್ಟು ಕಾಳು ಫ್ರೈ ಆದರೆ ಸಾಕು ಎಣ್ಣೆಲಿ. ಮತ್ತು ಇನ್ನೊಂದು ಸ್ವಲ್ಪ ಮಸಾಲೆಯಲ್ಲಿ ಬೇಯುತ್ತೆ. ನೆಕ್ಸ್ಟ್ ಇದಕ್ಕೆ ರುಬ್ಬಿರೋವಂಥ ಮಸಾಲೆ ಹಾಕ್ಕೊಳ್ಳೋಣ. ಅದೇ ಜಾರಿಗೆ ನೀರು ಹಾಕಿ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಳ್ಳಿ. ನಾನಿಲ್ಲಿ ಅರ್ಧ ಲೀಟ್ರಷ್ಟು ನೀರು ಹಾಕ್ಕೊಂಡಿದ್ದೀನಿ. ನಿಮಗೆ ಸಾರು ಗಟ್ಟಿ ಬೇಕು ಅನ್ನೋದಾದರೆ ನೀರು ಕಮ್ಮಿ ಹಾಕ್ಕೊಳ್ಳಿ, ಇಲ್ಲ ಒಂದು ಸ್ವಲ್ಪ ನೀರಾಗಿರಲಿ ಸಾರು ಅನ್ನೋದಾದರೆ ನೀರು ಹಾಕ್ಕೊಳ್ಳಿ ಜಾಸ್ತಿಯಾಗಿ. ನೀವು ಚಪಾತಿಗೆ ತಿಂತೀನಿ ಅನ್ನೋದಾದರೆ ಸ್ವಲ್ಪ ಗಟ್ಟಿಯಾಗಿ ಮಾಡ್ಕೊಳ್ಳಿ. ಚಪಾತಿಗೆ, ದೋಸೆಗೆ, ರೊಟ್ಟಿಗೆ ಸ್ವಲ್ಪ ಗಟ್ಟಿಯಾಗಿರಬೇಕು ಸಾರು. ಉಪ್ಪಂದು ಕುದಿಯೋಕ್ಕೆ ಸ್ಟಾರ್ಟ್ ಮಾಡಾದ್ಮೇಲೆ ಕೆಲವರು ಬದನೆಕಾಯಿ, ಆಲೂಗೆಡ್ಡೆ ಹಾಕ್ತಾರೆ. ಬಟ್ ನಾನು ಇವಾಗಲೇ ಹಾಕೋತಾ ಇದ್ದೀನಿ. ಇವಾಗಲೇ ಹಾಕ್ಕೊಂಡ್ರೆ ಬದನೆಕಾಯಿ, ಆಲೂಗೆಡ್ಡೆ, ಕಾಳು ಸಮವಾಗಿ ಬೆಂದಿರುತ್ತೆ. ಆಮೇಲೆ ಹಾಕೋತೀನಿ ಅಂದರೆ ಕಾಳು ಅರ್ಧ ಬೆಂದ್ಬಿಟ್ಟಿರುತ್ತೆ, 3/4 ಭಾಗದಷ್ಟೇ ಬೆಂದ್ಬಿಟ್ಟಿರುತ್ತೆ ಅಂದ್ಕೊಳ್ಳಿ. ಬದನೆಕಾಯಿ, ಆಲೂಗೆಡ್ಡೆ ಹಾಕಿ ಅದು ಬೇಯೋವರೆಗೂ ಕಾಯ್ಕೊಂಡು ಕುತ್ಕೋಬೇಕು. ಅದು ಬೆಂದಾದ್ಮೇಲೆ ಕಾಳೆಲ್ಲ ಕಲಸೋಗಿರುತ್ತೆ, ಅವಾಗ ತಿನ್ನೋದಕ್ಕೂ ಇಂಟ್ರೆಸ್ಟ್ ಇರಲ್ಲ ಕಾಳನ್ನ. ಮತ್ತು ಸಾರು ಕೂಡ ಬೇಗ ಆಗೋಗುತ್ತೆ. ಸಾರು ಉಪ್ಪಂದು ಚೆನ್ನಾಗಿ ಕುದೀತಾ ಇದೆ. ಇವಾಗ ಏನು ಮಾಡಬೇಕು, ಫ್ಲೇಮ್ನ ಮೀಡಿಯಮಲ್ಲಿಡಿ. ಲೋನು ಬೇಡ, ಹೈಯೂ ಬೇಡ. ಮೀಡಿಯಮಲ್ಲಿ ಇಟ್ಟರೆ ಬೇಗ ಆಗುತ್ತೆ ಸಾರು. ಲೋ ಇಟ್ಟರೆ ನಿಧಾನ ಆಗುತ್ತೆ, ಹೈ ಇಟ್ಟರೆ ಬೇಗ ಆಗುತ್ತೆ ಬಟ್ ತಿರುಗಿಸ್ತಾ ಇರಬೇಕು ಯಾವಾಗಲೂ. ಫುಲ್ಲು ಸುಂಡೋಗೋದಂಗೆ ಆಗ್ಬಿಡುತ್ತೆ, ಸಾರೆಲ್ಲ ಗಟ್ಟಿಯಾಗ್ಬಿಡುತ್ತೆ. ನಾನು ಮೊದಲೇ ಹೇಳ್ದಾಗೆ ಉರಿನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಪ್ಲೇಟ್ನ ಮುಚ್ಚಿ ಒಂದು 10 ನಿಮಿಷ ಬೇಯಿಸಿದ್ರೆ ಸಾಕು. ಸಾರನ್ನ ಬೇಗ ಬೆಂದೋಗುತ್ತೆ ಆಲೂಗೆಡ್ಡೆ, ಬದನೆಕಾಯಿ, ಕಾಳೆಲ್ಲ. 10 ನಿಮಿಷ ಆಗಿದೆ. ಸಾರು ಘಮ ಘಮ ಅಂತ ಇದೆ, ಮಸಾಲೆ ಎಲ್ಲ ಬೆಂದು. ಇವಾಗ ಕಾಳು ಬೆಂದಿದೆಯಾ ಇಲ್ವಾ ಅಂತ ನೋಡೋಣ. ಕಾಳು ಬೆಂದಿದೆ ನೋಡಿ, ಮುಟ್ಟಿದ್ರೆ ಹಿಂಗೆ ಒಡ್ಕೊಂಡಂಗೆ ಆಗಬೇಕು, ಅಷ್ಟು ಬೆಂದರೆ ಸಾಕು. ಇನ್ನೂ ತೀರಾ ಜಾಸ್ತಿ ಬೇಯಿಸ್ಕೊಂಡ್ರೆ ನೀವು ಕಲಸೋಗುತ್ತೆ ಕಾಳು. ಬದನೆಕಾಯಿ ಅಷ್ಟೇ ಚೆನ್ನಾಗಿ ಬೆಂದ್ಕೊಂಡಿದೆ. ಆಲೂಗೆಡ್ಡೆ ಬೆಂದಿದೆಯಾ ಇಲ್ವಾ ನೋಡೋಣ. ಆಲೂಗೆಡ್ಡೆನೂ ಬೆಂದೋಗಿದೆ. ನಾನಿಲ್ಲಿ ಕುಕ್ಕರಲ್ಲಿ ಕೂಗಿಸ್ಕೊತಾ ಇಲ್ಲ, ಪಾತ್ರೆಯಲ್ಲಿ ಹೇಗೆ ಮಾಡ್ತೀವೋ ಅದೇ ರೀತಿ ಮಾಡ್ತಾಯಿದ್ದೀನಿ. ಪಾತ್ರೆಯಲ್ಲೇ ಮಾಡಬೇಕು, ಇಲ್ಲಾಂದರೆ ಕುಕ್ಕರಲ್ಲಿ ಕೂಗಿಸ್ಕೊಂಡ್ರೆ ಏನಾಗುತ್ತೆ, ಕಾಳೆಲ್ಲ ಕಲಸೋಗುತ್ತೆ, ಸಾರು ಚೆನ್ನಾಗಾಗಲ್ಲ. ಸಾರು ಆಗಿದೆ. ಮುದ್ದೆಗೆ ಬೇಕು ಅಂದರೆ ಮುದ್ದೆಗೆ, ಅನ್ನಕ್ಕೆ, ಚಪಾತಿಗೆ ಎಲ್ಲದಕ್ಕೂ ಸೂಟ್ ಆಗುತ್ತೆ. ಹಬ್ಬದಲ್ಲಿ ತುಂಬ ಸ್ಪೆಷಲ್ ಡಿಶ್ ಅಂತಲೇ ಹೇಳ್ಬೋದು. ಸಂಕ್ರಾಂತಿ ಹಬ್ಬಕ್ಕೆ ಪೊಂಗಲ್ಲು, ಎಳ್ಳು ಬೆಲ್ಲ ಇಲ್ಲದೇ ಇದ್ರೂ ಪರವಾಗಿಲ್ಲ, ನನಗೆ ಇತಕ್ ಬೇಳೆ ಸಾಂಬಾರಂತೂ ಇರಲೇಬೇಕು. ನನ್ನ ಫೇವ್ರೆಟ್ ಡಿಶ್ ಅಂತಲೇ ಹೇಳ್ಬೋದು. ನಿಮಗೆ ಫ್ರೆಂಡ್ಸ್, ಇದ್ಕಿದ ಅವರೆಕಾಳು ಸಾಂಬಾರು ರೆಸಿಪಿ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ, ಏನಾದರೂ ಹೇಳೋದಿದ್ರೆ ಕಮೆಂಟ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದ್ರ ಮರಿಬೇಡಿ. ಎಲ್ಲರೂ ಆರೋಗ್ಯವಾಗಿ ಖುಷಿಯಾಗಿರಿ. ಥ್ಯಾಂಕ್ ಯು. ಟೇಕ್ ಕೇರ್. ಬಾಯ್.